ಇವತ್ತು ರವಿವಾರ ನಾನೆಲ್ಲ ನಾರ್ಮಲ್ ಅಡುಗೆ ಮಾಡೋದು ಕಲಿಸ್ಬೇಕಂದ್ರೆ ಇವತ್ತು ನೋಡ್ರಿ ಚಿಕನ ಅನ್ನ ಸಾಂಬಾರು ಹೇಗೆ ಮಾಡೋದು ಅನ್ನೋದು ಹೇಳ್ತೀನಿ. ಚಿಕನ್ ರೆಸಿಪಿ ನೋಡ್ರಿ ಎಷ್ಟು ಸೂಪರ್ ಆಗ್ಯದ. ಒಂದೊಂದೇ ಪೀಸ್ ನೋಡಿದ್ರೆ ಹಾಗೆ ನೋಡೋರ ಕೈಯ ಬಾಯ ನೀರು ಕಡಿಬೇಕು, ಎಷ್ಟು ಮೆತ್ತಾಗಿದೆ, ಎಷ್ಟು ಬಾರಿ ಬೆಂದದ ಅನ್ನೋದು ಸರಿಯಾಗಿ ನೋಡ್ರಿ. ಈ ಚಿಕನ್ ತೊಗೋಬೇಕು, ಅವು ಲೆಗ್ ಪೀಸ್ ಟೈಪ್ ಈ ಥರ ಮಾಡ್ಕೋಬೇಕು. ಅದಕ್ಕೆ ಮಾಡ್ಕೊಂಡ ನಂತರ ಒಂದಿಷ್ಟು ಉಪ್ಪು ಹಾಕಬೇಕು, ಅದ್ರ ಮೇಲೆ ಸ್ವಲ್ಪ ರುಚಿಗೆ ತಕ್ಕಂಗೆ ಉಪ್ಪು. ನಂತರ ಅರಿಶಿನ ಪುಡಿ ಹಾಕಿ ಒಂದು ಅರ್ಧ ಚಮಚ ಒಂದಿಟ್ಟು ಖಾರದ ಪುಡಿ ಎಲ್ಲ ಹಾಕಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೋಬೇಕು. ಅದಕ್ಕೆ ನೋಡಿ ಎಷ್ಟು ಚೆಂದ ಕಲ್ಸಕತ್ತೇವಿ, ಅದೇ ರೀತಿ ಕಲಿಸ್ಕೋಬೇಕು. ಒಂದು ಐದು ಉಳ್ಳಾಗಡ್ಡಿ ತೊಗೋಬೇಕು. 5 ಉಳ್ಳಾಗಡ್ಡಿನ ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಅವ್ರನ್ನ ಚೆನ್ನಾಗಿ ಇದು ಮಾಡ್ಬೇಕು, ಕೈಲಿ ಹಿಂಗೆ ಹೆಚ್ಚಿಗೆ ಪುಡಿ ಟೈಪ್. ಮತ್ತೊಂದು ಮೂರು ಟಮಾಟಿ ತೊಗೊಂಡು ಕೇಶನ್ ಹಾಕೋರಂಗೆ ಕಟ್ ಮಾಡ್ಕೊಂಡು ಈ ಥರ ಇಟ್ಕೊಂಡು ಎಲ್ಲ ಕೂಡಿಸಿ ಮಿಕ್ಸರ್ಗೆ ಹಾಕೋಬೇಕು. ಟಮಾಟಿ ಮಿಕ್ಸರ್ ಹಾಕೊಂಡ್ಬಿಟ್ರೆ ಸಣ್ಣಗ ಗ್ರೇವಿ ಟೈಪ್ ಆಗುತ್ತೆ. ಗ್ರೇವಿ ಭಾರಿ ಮಸ್ತ್ ಗ್ರೇವಿ ಆಗುತ್ತೆ ನೋಡ್ರಿ. ಈಗ ನೋಡ್ರಿ ಆಯ್ತು, ಈ ಥರ ಗ್ರೇವಿ ಹಾಕದ. ಒಂದಿಟ್ಟು ಅರಿಶಿನ ಪುಡಿ, ಒಂದಿಟ್ಟು ಖಾರದ ಪುಡಿ, ಒಂದಿಟ್ಟು ಗರಂ ಮಸಾಲ, ಗೊಡ್ಡ ಖಾರದ ಪುಡಿ, ಹಿಂಗೆ ನೋಡ್ರಿ ಗರಂ ಮಸಾಲ. ನೆಕ್ಸ್ಟ್ ಇದು ಕೊತ್ತಂಬರಿ ಪೇಸ್ಟ್, ಎಲ್ಲ ಥರ ಜೀರಿಗೆದು ಎಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಂಡು ಒಂದಿಷ್ಟು ನೀರು ಹಾಕ್ಕೊಂಡು ಈಗ ನೀರು ಹಾಕ್ಕೊಂಡು ಸ್ವಲ್ಪ ಚಮಚಲೆ ತೊಗೊಂಡು ಕೇಸಿನ ಹಿಂಗೆ ತಿರುಗಾಡ್ಬೇಕ್ರಿ. ಹೆಂಗೆ ಒಟ್ಟು ಮಿಕ್ಸ್ ಆಗೋವರೆಗೂ ತಿರುಗಾಡ್ಬೇಕು. ಆನಂತರ ತಿರುಗಾಡಿನ ಅದು ಒಂದು ಗಟ್ಟಿ ಕಲರ್ ಟೈಪ್ ನೋಡಿ ಎಷ್ಟು ಭಾರಿ ಹಳದಿ ಥರ ಬಂತು. ಒಂದು ಪಾತ್ರೆದಾಗ ಒಂದಿಟ್ಟು ಎಣ್ಣೆ ಹಾಕಬೇಕು, ಅಂದರೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕೋಬೇಕು. ಫಸ್ಟ್ ಉಳ್ಳಾಗಡ್ಡಿ ಕೊಡ್ಬೇಕು ಪಾನಿಗೆ. ಉಳ್ಳಾಗಡ್ಡಿ ಕೆಂಪಗಾಗೋವರೆಗೂ ಪಾನಿಗೆ ಕೊಡ್ತಾ ತಿರ್ಬೇಕು. ಸ್ವಲ್ಪ ಹೊಳ್ಸಾಡೋಣ ಈ ಥರ ನೋಡಿ, ಹಿಂಗೆ ಹೊಳ್ಸಾಡ್ಬೇಕು. ಕೆಂಪು ರೋಸ್ಟ್ ಥರ ಕೆಂಪಗಾಗಬೇಕು. ಈ ಥರ ಕೆಂಪಗಾದ್ಮೇಲೆ ಇನ್ನೂ ರೋಸ್ಟ್ ಮಾಡ್ಬೇಕಂದ್ರೆ ವಾಸನೆ ಬಂದಾಗ ಇವು ಎಷ್ಟು ಕೆಂಪಗಾಕ್ಕವಲ್ಲ ಉಳ್ಳಾಗಡ್ಡಿ ಅಷ್ಟು ಚೆಂದಾಗಿ ರುಚಿ ಕೊಡ್ತದೆ ಅದು ಚಿಕನ್. ಅದನ್ನು ಸ್ವಲ್ಪ ಕುಲ್ಲ ಸೈಡ್ಗೆ ಹಾಕ್ಕೊಳ್ಳೋಣ. ಎಣ್ಣೆ ನೋಡಲಿ ಎಷ್ಟು ಭಾರಿ ಆಗ್ಯದ, ಕುರುಮ್ ಅನ್ನಂಗೆ ಎಷ್ಟು ಭಾರಿ. ಈಗ ಇದನ್ನು ತೊಗೊಂಡು ಕೇಸಿಂತ್ರ ಚಿಕನ್ ತೊಗೊಳ್ಳೋಣ. ಚಿಕನ್ ಎಣ್ಣೆಗೆ ಹಾಕಿ ಒಂದು ಸತಿ ಕರ್ಕೊಳ್ಳೋಣ, ಅಂದ್ರೆ ಜಲ್ದಿ ಬೇಗನೆ ಇದು ಆಗುತ್ತೆ ಪಟ. ಈಗ ನೋಡಿರಿ ಚಿಕನ್ನ ಸ್ವಲ್ಪ ಎಣ್ಣೆ ಕುದಿಲಿ, ಆ ಕಡೆ ಹೊಳಸಾಡ್ಕೊಳ್ಳೋಣ. ಹೊಳಸಾಡ್ಕೊತ ಆದ ನಂತರ ನೋಡಿರಿ ಹೆಂಗೆ ಬೆಂದು ಎಣ್ಣೆಗೆ ಕುದ್ದು ಬಿಡ್ತಾವ್ರಿ. ಪಟ ಕುದಿಸಿದ್ರೆ ಅವಕ್ಕೇನು ಭಾಳ ತನಕ ಕುದಿಸೋದು ಬೇಡ. ನೀರು ಹಚ್ಚಲಾರನೇ ಅಡುಗೆ ಮಾಡ್ಬೇಕು, ಅಂದಾಗ ಭಾರಿ ರುಚಿ ಕೊಡೋದು ನೋಡಿರಿ. ಈಗ ಇನ್ನೊಂದು ಸ್ವಲ್ಪ ಎಷ್ಟು ತಾನೇ ನೀರು ಬಿಡಾಕತ್ತು ಹೊರ್ತದು, ನಾವು ನೀರು ಹಚ್ಚಿಲ್ಲ. ಈ ಕುಲ್ಲ ತೊಗೊಳ್ಳೋಣ, ಒಂದಿಟ್ಟು ಎಣ್ಣೆ ಸವರಿಸಿ ಕಡೆ ಸೈಡ ಮತ್ತೊಂದು ಪಾತ್ರಕ್ಕೆ ಹಾಕ್ಕೊಳ್ಳೋಣ. ಹಾಕೊಂಡವು ಎಲ್ಲ ಉಳ್ಳಾಗಡ್ಡಿ ಅದನ್ನು ಸುರ್ಕೊಳ್ಳೋಣ ಮ್ಯಾಗ. ಇದಕ್ಕೆ ನೋಡಿರಿ ಉಳ್ಳಾಗಡ್ಡಿ ಇಟ್ಟಾವಿಲ್ಲ, ಈ ಉಳ್ಳಾಗಡ್ಡಿ ತೊಗೊಂಡು ಹಗರ್ಗೆ ಹಾಕೋರು ತಿಕ್ಕೇಶನ ಒಂದ್ರ ಮೇಲೆ ಒಂದು ಸುರುನು. ಈಗ ಸುರುತ್ತೇವೆ ನೋಡ್ರಿ. ಅದೇ ಉಳಿದ ಎಣ್ಣೆಗೆ ಸ್ವಲ್ಪ ಚಕ್ಕೆ ಹಾಕೋನು, ಪತ್ರಿ ಹಾಕಿಸಿಂತ್ರ ಒಂದಿಟ್ಟು ಮೆಣಸಿನ್ಕಾಳು ಬರ್ತಾವೆ ಅವು ಹಾಕೋನು. ಹಾಕಿ ಎಲ್ಲ ಒಂದಿವ್ಸ ಹಾಕಿ ಎಲ್ಲ ಮಸಾಲೆ ಹಾಕಿಸಿಂತ್ರ ಹುರಿದ್ರೆ ಹೆಂಗೆ ನೋಡ್ರಿ. ಸಾಸ್ಮಿ ಲವಂಗ ಏನು ಭಾಳ ಇಲ್ಲ, ಒಂದಿಷ್ಟು ಜೀರಿಗೆ ಹೊಳ್ಳಿ ಹಾಕಿ ಫ್ರೈ ಮಾಡಿ ಹಾಕ್ಕೊಂಡು ಒಂದಿಟ್ಟು ಕೊಬ್ಬರಿ ಪೇಸ್ಟ್ ಹಾಕ್ಕೊಂಡು ತಿರ್ಬ್ಯಾಡೋಣ. ಸ್ವಲ್ಪ ಪಾನ್ಗಿ ಕೊಡಬೇಕಲ್ಲ. ಈ ಖಾರದ ಮಸಾಲೆ ಹಾಕ್ಕೊಂಡು ಟೊಮಾಟಿ ಸಾಸ್ ಮಾಡಿದ್ದೇವಲ್ಲ, ಸಾಸ್ ಹಾಕಿ ಸ್ವಲ್ಪ ಉಪ್ಪು ಹಾಕೋಣ. ಅದಕ್ಕೆ ರುಚಿಗೆ ಇಟ್ಬೇಕು, ಅಷ್ಟು ತಕ್ಕಂಗೆ ನಮ್ಮ ರುಚಿಗೆ ತಕ್ಕಂಗೆ ನಾವು ಹಾಕೋತೀವಿ. ನಿಮ್ಮ ರುಚಿಗೆ ತಕ್ಕಂಗೆ ನೀವು ಉಪ್ಪು ಹಾಕೋರಿ. ಒಂದು ಸ್ವಲ್ಪ ಹೊಳ್ಸಾಡೋಣ. ಈಗ ಉಳ್ಳಾಗಡ್ಡಿ ಹಾಕಿದೆ ನೋಡಿ ಹೆಂಗೆ ಹೊಳ್ಸಾಡ್ತೇವೆ ಅನ್ನೋದು ಗೊತ್ತಾಗಲ್ಲ ನಿಮಗೂ. ವಾವ್ ಎಷ್ಟು ಭಾರಿ ಆಯ್ತು ನೋಡ್ರಿ. ಹೋಟೆಲ್ದಾಗ ಸದ್ಯಕ್ಕೆ ಡಾಬಾದಾಗೂ ಇರೋಲ್ಲ ಆ ಥರ ಮಸ್ತ್ ಆಯಿತು. ಇದು ಅರಿಶಿನ ಅದೆಲ್ಲ ಕಲಿಸಿಟ್ಕೊಂಡಿದ್ದೆಲ್ಲ ಸ್ವಲ್ಪ ಸ್ವಚ್ಛಗೆ ಹಾಕಿಬಿಡೋಣ. ಹಾಕಿಂತ ನೋಡೋಣ ಇವಕರಾಗಿ ಚಿಕನ್ ಸುರಿ ತಿಂದ್ರೆ ನೋಡೋರು ಬಾಯನ್ನ ನೀರು ಕರಿಬೇಕು. ಇಂಥ ಡಾಬಾದಾಗ ಸದ್ಯಕ್ಕೆ ಸಿಗಲ್ಲ. ಇಂಥ ಥರ ವಿಡಿಯೋಗಳು ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡಿರಿ ಯಾವ ಥರ. ಈಗ ಚಿಕನ್ ಸುರುವನ ಅದಕ್ಕೆ
ಚಿಕನ್ ಹೆಂಗೆ ಸುರುತ್ತೇವಿ ಒಂದು 5 ನಿಮಿಷಕ್ಕೆ ಮುಚ್ಚಿಬಿಡೋಣ. ಮುಚ್ಚಿಕೇಸಿನ ಆಮೇಲೆ ತೆಗ್ದು ರೆಡಿ ಆಯ್ತು. ಇನ್ನು ಒಂದು ತಾಟಿಗೆ ಹಾಕ್ಕೋಬೇಕು. ಇನ್ನು ತೊಗೊಂಡು ಹಾಕೋರ್ನ ತಿರ್ವ್ಯಾಡ್ಕೇಸಿಂತ ಹೆಂಗಾಗ್ಯದ ನೋಡ್ರಿ. ನಾನು ಒಂದು ಸ್ವಲ್ಪ ತಿಂದು ಟೆಸ್ಟ್ ಮಾಡ್ತೀನಿ. ನೀವು ತಿಂದು ಟೆಸ್ಟ್ ಮಾಡಕತ್ತಿದ್ರೆ ಬರ್ರಿ ನೋಡೋಣ. ಇಲ್ಲೇ ಒಂದು ಪೀಸ್ ತೊಗೊಂಡು ಬಿಡ್ರಿ, ಹಾಗೇನಿಲ್ಲ. ಈಗ ಅಟ್ಟ ಮ್ಯಾಗ ಒಂದಿಟ್ಟು ಮೊಸರು ಹಾಕ್ಕೊನು. ಮೊಸರು ಹಾಕಿ ತಿರ್ವ್ಯಾಡಿದ್ರೆ ಮೊಸರು ಹಾಕಿದ್ರೆ ಸೂಪರ್ ಭಾರಿ ಬರ್ತದೆ. ಚಿಕನ್ಗೆ ಮೊಸರು ಹಾಕಬೇಕು ಭಾರಿ. ಈಗ ಮತ್ತೊಂದು 5 ನಿಮಿಷ ಮುಚ್ಚಾಕ್ಬಿಟ್ಬಿಡೋಣ. ಆಯ್ತು, ಇನ್ನೇನು ಫೈನಲ್ ಆಯಿತು. ತಗಿನಿನ್ನ ಹೆಂಗಾಗ್ಯದ ನೋಡ್ರಿ. ನೀರು ಕಡಿಯಕತ್ತವನು. ನಿಮಗೂ ಬಾಯಾಗ ನೋಡಕತ್ತವ್ರಿಗೆಲ್ಲರಿಗೆ ಕೊಡ್ರಿ. ನಮಗೂ ಒಂದು ಪೀಸ್ ಅನ್ಬೇಡ್ರಿ, ನನಗೆ ಸಾಲಂಗಿಲ್ಲಿದು. ಸುಮ್ಮನೆ ನೀವು ಈ ಥರ ಕುಲ್ಲ ಇದ್ದಾಗ ಮನ್ಯಾಗ ಮಾಡ್ಕೊಂಡು ತಿನ್ಲಿ ಅಂತೇಳಿ ಕೊತ್ತಂಬರಿ ಹಾಕಾಕತ್ತೇವೆ ನೋಡ್ರಿ, ಸಣ್ಣ ಹೆರ್ಚಿ ರುಚಿಗೆ ತಕ್ಕಂಗೆ. ಇನ್ನಿಷ್ಟು ನೀರು ಹಾಕೇ ಬಿಡೋಣ, ಕುದಿಲಿ ಬೇಯಿಸಂಗೆ. ಗ್ರೇವಿ ಆಗ್ಬೇಕಿಲ್ಲ ಮತ್ತು ಅನ್ನ ಸಾರ್ದಾಗ ತಿನ್ನೋಕೆ ಮಸ್ತಾಗಿ ಮಾಡ್ಕೊಂಡು ಶಿಸ್ತಾಗಿ ಹೊಡೆದ ಕೇಸಿಂಗ್ ಎದ್ದು ಬಿಡೋದು ಅದನ್ನು. ಇನ್ನೊಂದು 5-10 ನಿಮಿಷ ನಿಂದ್ರಪ್ಪ, ನೋಡೋಣ. ವೇಟ್ ಮಾಡಾಕತ್ತೇವೆ ನಾವು. ಶಿಸ್ತು ಚೆನ್ನಾಗಿ ಪದ್ಧತಿ ಸರಿ ಬರ್ಲತ್ತ. ಹಿಂಗೆ ಪದ್ಧತಿ ಸರಿ ತಿರ್ವ್ಯಾಡಿ ಇದು ಮಾಡಿಬಿಡೋಣ. ಪದ್ಧತಿ ಸರಿ ಹಾಕದ. ಆಯ್ತು ನೋಡ್ರಿ, ಮುಗೀತು ನಮ್ಮ ಚಿಕನ್.